ನಿನ್ನೆ ಏನು ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ನಮ್ಮವ್ರನ್ನ ನಾವು 11 ಜನನ ಕಳ್ಕೊಂಡು 45 ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂಥದ್ದು. ಅಲ್ಲಿ ಮೂಲಭೂತ ಪ್ರಶ್ನೆ ಇರುವಂಥದ್ದು ತಯಾರಿಯ ಕೊರತೆ. ತಯಾರಿ ಯಾಕೆ ಮಾಡ್ಕೊಳ್ಳಿಲ್ಲ ಸರಿಯಾಗಿ? ಪೊಲೀಸ್ ಕಮಿಷನರ್ ಅವರು ನಿನ್ನೆ ಬೆಳಗ್ಗೆ 11 ಗಂಟೆ ಮೀಟಿಂಗಲ್ಲೂ ಬೇಡ, ಮೆರವಣಿಗೆ ಬೇಡ, ಈ ಸಂಭ್ರಮಾಚರಣೆ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಷಯವನ್ನ ನಿನ್ನೆ ಬೆಳಿಗ್ಗೆ ಹೇಳಿದ್ರು ಅಂತ. ಆದರೆ ನಿನ್ನೆ ಬೆಳಿಗ್ಗೆ 7 ಗಂಟೆಗೇನೆ ಇದು ತೀರ್ಮಾನ ಆಗಿತ್ತು. ತೀರ್ಮಾನ ತಗೊಂಡವ್ರು ಯಾರು? ಎಲ್ಲಿ ತೀರ್ಮಾನ ಆಗಿತ್ತು? ಪಕ್ಕದ ಆಂಧ್ರದಲ್ಲಿ ಒಂದು ಸಿನಿಮಾ ಟಿಕೆಟ್ ನುಗ್ಗಲಾಯಿತು ಅಂತೇಳಿ ಅರ್ಜುನ ಅಲ್ಲು ಅವ್ರ ಮೇಲೆ ಏನು ಕೇಸ್ ಹಾಕಿ ಬಂಧಿಸಿದ್ದು ಕಳೆದ 1-2 ತಿಂಗಳಿಂದ ನೆನಪಿಗೆ ಬರ್ತಾ ಇದೆ. ಅಂದ್ರೆ ಕಾನೂನು ಅಷ್ಟು ಒಬ್ಬ ಸಾವಿಗೆ ಒಂದ್ ಸರ್ಕಾರ ಪಕ್ಕದ ರಾಜ್ಯದಲ್ಲಿ ಹಂಗೆ ನಡ್ಕೊಂಡ್ರೆ, ನಮ್ಮ ರಾಜ್ಯದಲ್ಲಿ 11 ಜನ ಸಾವಿಗೆ ಕಾರಣ ಆಗಿರೋರಿಗೆ ಯಾರು ಅದ್ರ ಮೇಲೆ ಯಾರು ಕ್ರಿಮಿನಲ್ ಕೇಸನ್ನು ದಾಖಲಿಸ್ತಾರೆ, ಯಾವಾಗ ಬಂಧಿಸ್ತಾರೆ? ಈ ಸಾವಿಗೆ ಕಾರಣ ಯಾರು? ಇವತ್ತು ಒಬ್ಬ ಯಾರು ಜೀವವನ್ನ ತೆತ್ತ ಅವರ ತಂದೆ ಬೆಳಗ್ಗೆ ಮಾತನಾಡಿದ್ದನ್ನು ಕೇಳಿದ್ವಿ ನಾವು. ಇಷ್ಟೊಂದೆಲ್ಲ ಸಂಪಾದನೆ ಮಾಡದೆ ಇದ್ದಿದ್ದ ಒಬ್ಬ ಮಗ ಈಗ ಮಗನ್ನ ಕಳ್ಕೊಂಡೆ, ನಾನು ಯಾರು ಏನು ಹೇಳಲಿ, ಯಾರಿಗೆ ಶಾಪ ಹಾಕ್ಲಿ? ಅಂದ್ರೆ ಈ ಶಾಪ ತಟ್ಟಲ್ವ ಈ ಸರ್ಕಾರಕ್ಕೆ? ಬರೀ 11 ಕುಟುಂಬ ಅಷ್ಟೇ ಅಲ್ಲ, ಈ ತರದ ನೋವನ್ನ ಮಾಡದಂತ ಇದನ್ನ ಪ್ಲಾನ್ ಯಾರು ಮಾಡಿದ್ರು? ವಿಧಾನಸೌಧಕ್ಕೆ ಯಾಕೆ ಕರೆಸ್ಕೊಂಡು ಹೋದ್ರು? ವಿಧಾನಸೌಧದಲ್ಲಿ ಮಂತ್ರಿಗಳ ಎಲ್ಲರ ಏನು ಅವರ ರಿಲೇಟಿವ್ಸ್ ಜೊತೆ ಫೋಟೋ ತೆಗೆದುಕೊಳ್ಳುವಂತ ಕಾರ್ಯಕ್ರಮ. ಆಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೇಳಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ವ್ಯವಸ್ಥೆ ಸರಿ ಮಾಡಲಿಲ್ಲ ಅನ್ನೋದು ನಾವೆಲ್ಲ ನೋಡ್ತಾ ಇದೀವಿ. ಅಂದ್ರೆ ಇವತ್ತಿನ ಈ ಸಾವಿನ ಕಾರಣವನ್ನ, ಸಾವಿನ ಹೊಣೆಯನ್ನ ಈ ಸರ್ಕಾರವೇ ಹೊತ್ಕೋಬೇಕು. ಅದರಲ್ಲೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವರೇ ಹೊತ್ಕೋಬೇಕು. ಇವತ್ತು BCCI ಅವರು ಹೇಳಿದ್ದಾರೆ, RCBಯ ಈ ಎಲ್ಲ ತಯಾರಿಗಳಿಗೆ ಸರಿಯಾದಂತ ತಯಾರಿನೇ ಮಾಡ್ಕೊಂಡಿರ್ಲಿಲ್ಲ ವಿಜಯೋತ್ಸವಕ್ಕೆ ಅಂತ. ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯವಾದ ಮರ್ಯಾದೆಯನ್ನ ದೇಶಾದ್ಯಂತ ಕಳೆದಿರುವಂತ, ಕಳೆದ 1-2 ತಿಂಗಳಿಂದ ನಡೆದಂತ ಏನು T20 ಕ್ರಿಕೆಟ್ ಕಪ್ನಲ್ಲಿ ಅದೇ ಮಹಾರಾಷ್ಟ್ರದಲ್ಲಿ ಮೆರವಣಿಗೆ ಮಾಡಿದ್ದು ನೆನಪಿಗೆ ಬರ್ತಾ ಇದೆ. ಅಲ್ಲಿ ಅಷ್ಟು ಚೆನ್ನಾಗಿ 20 ಲಕ್ಷ ಜನವನ್ನ ಏನೋ ಸೇರಿಸಿ ಮಾಡಿದಂಥ ಕಾರ್ಯಕ್ರಮ. ಇಲ್ಲಿ ಏನೋ ಕ್ರೆಡಿಟ್ ತಗೋಬೇಕು, ಕ್ರೆಡಿಟ್ ವಾರಿನ ಈ ಒಂದು ಗುಂಗಿನಲ್ಲಿ ಇವತ್ತು ಸಾರ್ವಜನಿಕರ ಜೀವವನ್ನು ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ವಿಶೇಷವಾಗಿ ಇವರು 3 ಜನ ರಾಜೀನಾಮೆ ಇಷ್ಟೊತ್ತು ಕೊಡಬೇಕಾಗಿತ್ತು, ನೈತಿಕ ಹೊಣೆ ಹೊತ್ತು ಕೊಡಬೇಕಾಗಿತ್ತು. ಈ ರೀತಿಯಲ್ಲಿ ಕರ್ನಾಟಕದ ಮಾನವನ್ನ ಕಳೆದಿದ್ದಾರೆ. ತನಿಖೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಮೂಡಾದು ನಾವು ಅಷ್ಟು ಹಗರಣದ ವಿಚಾರ ಮಾತಾಡಿದ್ವಿ. 3 ತನಿಖಾ ಆಯೋಗ ಆಯ್ತು. ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಅದು ಬರೋದು ಯಾವಾಗ? ಆಮೇಲೆ ನೀವು ಯಾವಾಗ ಶಿಕ್ಷೆ ಕೊಡ್ತೀರಾ? ಈ ರೀತಿ ತನಿಖೆಯ ಮೇಲೆ ನಂಬಿಕೆನೇ ಇಲ್ಲ. ನೀವೇ ಸ್ವತಃ ಇದನ್ನ 11 ಗಂಟೆ ಮೀಟಿಂಗ್ ಅಲ್ಲಿ ಬೇಡ ಅಂತಿದ್ದನ್ನ ನಿನ್ನೆ ಇಮ್ಮಿಡಿಯೇಟ್ 2 ಗಂಟೆ 3 ಗಂಟೆಗೆ ಮಾಡಲೇಬೇಕು ಅಂತ ತೀರ್ಮಾನವನ್ನ ಮಾಡಿರುವಂತದ್ದು ಸರಿ ಇಲ್ಲ. ಈ ರೀತಿಯ ಹೊಣೆಯನ್ನ ಸರ್ಕಾರವೇ ಹೊತ್ಕೋಬೇಕು ಅಂತ ಆಗ್ರಹಿಸ್ತಾ ಇದೆ. ಇದ್ರಲ್ಲೇನು ರಾಜಕಾರಣ ಏನಿದೆ? ಹೊಣೆ ಯಾರು ಹೊತ್ಕೋಬೇಕಲ್ಲ. ಈ ಮಹಾಕುಂಭ ಮೇಳದಲ್ಲಿ ಅವತ್ತು ಅಮಾವಾಸ್ಯೆ ದಿವಸ ಮಲಗಿದ್ದವ್ರ ಮೇಲೆ ತುಳ್ಕೊಂಡು ಹೋಗಿದ್ದಕ್ಕೆ ಆರೋಪ ಮಾಡ್ಲಿಲ್ವಾ? ಸಾವಿರಾರು ಜನ ಸತ್ತೋಗಿದ್ದಾರೆ ಅಂತ ಇವ್ರ ಪಕ್ಷದ ನಾಯಕರುಗಳು ಬೊಬ್ಬೆ ಇಡ್ಲಿಲ್ವಾ ಡೆಲ್ಲಿಲಿ? ಆಯ್ತು, 63 ಕೋಟಿ ಜನ ಸ್ನಾನ ಮಾಡ್ಬಿಟ್ಟು ಹೋದಲ್ಲ, ಕುಂಭಮೇಳ ವ್ಯವಸ್ಥೆ ಮಾಡಿರ್ಲಿಲ್ವಾ? ಅಂದ್ರೆ ನಿನ್ನೆ ನಿಮ್ಮ ತಯಾರಿನೇ ಚೆನ್ನಾಗಿರ್ಲಿಲ್ಲ ಅಂತ ಹೇಳಕ್ ಹೊರಟಿರೋದು. ವ್ಯವಸ್ಥೆನೇ ಮಾಡಿಕೊಳ್ಳದೆ ಲಕ್ಷಾಂತರ ಜನ. ಅಲ್ಲರಿ ಬೆಂಗಳೂರಲ್ಲಿ ಇನ್ನೊಂದು ದಿವಸ ರಾತ್ರಿ ಎಲ್ಲ ಕಡೆ ಸಂಭ್ರಮಾಚರಣೆಗೆ ಒಂದು 25-30 ಸಾವಿರ ಜನ ಸೇರಿದ್ದಾರೆ. ಪೊಲೀಸ್ ಅವ್ರನ್ನ ಏನು ಮನುಷ್ಯರು ಅನ್ಕೊಂಡಿದ್ದಾರೆ? ಏನು ಅನ್ಕೊಂಡಿದ್ದಾರೆ ಇವರು? 4 ಗಂಟೆ ತನಕ ಪೊಲೀಸರು ಡ್ಯೂಟಿ ಮಾಡಿದ್ದಾರೆ. ನೆನ್ನೆ ಬೆಳಗ್ಗೆ ಮತ್ತೆ ಪೊಲೀಸರು ಬೀದಿಗೆ ಬರಬೇಕಾಗಿತ್ತು. ಹೇಗಾಗುತ್ತೆ? ಪೊಲೀಸರು ಮನುಷ್ಯರಲ್ವಾ? ಆಯ್ತು, ಬೇರೆ ಕಡೆಯಿಂದ ಫೋರ್ಸ್ ತರಿಸಿದ್ರ, ಬೇರೆ ರಾಜ್ಯದಿಂದ ಫೋರ್ಸ್ ತರಿಸ್ಕೊಂಡ್ರ, ಏನೂ ಮಾಡದೆ ಏಕಾಏಕಿ
ಸುಮ್ಮನೆ ಸಂಭ್ರಮಾಚರಣೆಗೆ ಬನ್ನಿ ಅಂತ ಕರೆದಿದಂತ ರೀತಿ ಸರಿ ಇಲ್ಲ. ಸರ್ಕಾರವೇ ಇದರ ಹೊಣೆಯನ್ನು ಹೊತ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.